ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಹಾಲಕ್ಷ್ಮಿ. ಇವಾಗ ಟೈಮ್ ಬಂದು 11:30. ಇವಾಗ ರೆಡಿಯಾಗಿದ್ದೀವಿ, ಹೊರಡಬೇಕು. ಏನಪ್ಪ ಈ ಟೈಮಲ್ಲಿ ಎಲ್ಲಿ ಹೊರಟಿದ್ದಾರೆ ಅಂತ ಯೋಚಿಸ್ತಿದ್ದೀರಾ? ಬನ್ನಿ ನಾನು ತೋರಿಸ್ತೀನಿ ಎಲ್ಲಿ ಹೊರಟಿದ್ದೀವಿ ಅಂತ ನಾನು ಹೇಳ್ತೀನಿ. ಟೈಮ್ ಬಂದು ಈಗ 11:45 ಆಯಿತು. ಸಾಮಾನ್ಯ ಈ ಟೈಮ್ನಲ್ಲಿ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. 9 ಆದರೆ ಸಾಕು, ನಾನು ಹೋಗೋದೇ ಇಲ್ಲ ಚಳಿ ಅಂತ. ಬಟ್ ಇವತ್ತಿನ ದಿನ ಮಾತ್ರ ಹೋಗ್ಬಿಟ್ಟು ಬರಲೇಬೇಕು ಅಂತ ನಾನು ಬೇಗ ರೆಡಿ ಆಗ್ತೀನಿ. ಯಾಕೆಂದರೆ ಈ ಟೈಮಲ್ಲಿ ಹೋಗಿದ್ರೇ ಅಲ್ಲಿ ಚೆಂದ. ಅದಕ್ಕೋಸ್ಕರ ರೆಡಿ ಆದೆ. ನೋಡಿ, ಟ್ರಾಫಿಕ್ ಒಂದು ಸ್ವಲ್ಪನೂ ಕೂಡ ಇಲ್ಲ, ಎಷ್ಟು ಸೈಲೆಂಟ್ ಇದೆ. ಏಕೆಂತಂದರೆ ಟೈಮ್ ಅಷ್ಟು ಲೇಟ್ ಆಗಿರೋದ್ರಿಂದ ಟ್ರಾಫಿಕ್ ಎಲ್ಲ ಫ್ರೀ. ಇದು ಹೋಗೋ ದಾರಿನಲ್ಲಿ ಮನೆಯವರು ಹೋಗಿ ದಿಲ್ಪಸಂದ್ ತಂದು ಕೊಟ್ಟರು. ಅವಾಗ ಫ್ರೆಶ್ ಆಗಿ ಮಾಡ್ತಿದ್ರು ಅಂತ. ಅಲ್ಲಿ ಬೇಕ್ರಿ ಎಲ್ಲ ಇನ್ನೂ ಓಪನ್ ಇತ್ತು. ಇದು ಕೋವಾ ಮತ್ತು ಡ್ರೈ ಫ್ರೂಟ್ಸಿಂದ ಮಾಡಿರೋದು. ಸ್ವಲ್ಪ ಟೇಸ್ಟ್ ಬಂತೆ. ನೋಡಿ, ಜನ ಎಲ್ಲ ಇನ್ನೂ ಮಲ್ಲಿಗೆ ಇಲ್ಲ. ಇಲ್ಲಂತೂ ಯಾವಾಗಲೂ ಕ್ರೌಡ್ ಇರುತ್ತೆ. ಮಧ್ಯರಾತ್ರಿ ಆದರೂ ಕೂಡ ಹೀಗೆ ಓಡಾಡ್ತಾ ಇರ್ತಾರೆ ಇಲ್ಲಿ. ಸೊ ಅದು ಯಾವಾಗಲೂ ಹೀಗೇನೆ ಇಲ್ಲಿ. ನಾವು ಹೋಗಬೇಕಾಗಿರೋ ಜಾಗ ಇನ್ನೇನು ಸಿಕ್ತು. ಇನ್ 2 ಮಿನಿಟ್ಸ್ ಆ ಜಾಗ ಬಂತು. ನೀವೇ ನೋಡ್ತೀರಾ ಈಗ ಯಾವ ಜಾಗ ಅಂತ. ನೋಡಿ, ಇಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಸೊ ನಮ್ಮ ಮನೆಯವರು ಅಲ್ಲೇ ಇಳಿಸಿ, ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ, ನೀವು ನಡ್ಕೊಂಡು ಹೋಗ್ತಾಯಿರಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ಇಳಿದ್ಬಿಟ್ಟು ಇವಾಗ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಇವಾಗ ಕಾಣಿಸ್ತಾ ಯಾವ ಜಾಗ ಅಂತ. ಮೈಸೂರು ಸೆಂಟ್ ಫಿಲೋಮಿನಾ ಚರ್ಚ್. ಈ ಚರ್ಚ್ಗೆ ಅಂತಲೇ ನಾನು ಈ ಟೈಮ್ನಲ್ಲಿ ರೆಡಿಯಾಗಿ ಬಂದಿದ್ದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬೇಗ ಚರ್ಚ್ ಕಡೆ ಹೊರಟಿದ್ರು. ಸೊ ನಾವು ಇಳಿದು ಚರ್ಚ್ ಕಡೆ ಹೊರಟ್ವಿ. ಟ್ರಾಫಿಕ್ ಇತ್ತು, ತುಂಬ ಟ್ರಾಫಿಕ್ ಇತ್ತು. ಗಾಡಿ ಎಲ್ಲ ಅಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಅಲ್ಲೇ ಇಳಿದು ನಡ್ಕೊಂಡು ಹೋಗ್ತಾಯಿದ್ವಿ. ದೂರದಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಚರ್ಚ್. ನಾವು ಚರ್ಚ್ ಕಡೆ ಹೊರಟ್ವಿ. ಚರ್ಚ್ ಕಡೆ ಹೋಗಿ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ. ಚರ್ಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ವೀಡಿಯೋ ಎಲ್ಲ ಮಾಡಿದೆ. ಫ್ರೆಂಡ್ಸ್, ಈ ಚರ್ಚ್ಗೆ ನಾನು ತುಂಬ ವರ್ಷದಿಂದ ಬರ್ತೀನಿ. ಅಂದರೆ ಡಿಸೆಂಬರ್ 24 ನೈಟ್ 12ಗೆ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದಲ್ಲದೆ ತುಂಬ ಕಡೆಯಿಂದನೂ ಜನ ಬಂದು ಸೇರಿರ್ತಾರೆ. ನೋಡೋಕ್ಕೆ ಖುಷಿಯಾಗುತ್ತೆ. ಸೊ ಹಂಗಾಗಿ ನಾನು ಯಾವಾಗಲೂ ಇಲ್ಲಿ ಬರ್ತಿರ್ತೀನಿ. ಎಷ್ಟೋ ದೂರದಿಂದ ಈ ಚರ್ಚನ್ನ ನೋಡಬೇಕು ಅಂತ ಜನ ಬರ್ತಾರೆ. ನಾವು ಮೈಸೂರಿನವರೇ ಆಗಿದ್ಕೊಂಡು ಈ ಚರ್ಚ್ನ ಹೋಗಿ ನೋಡಿಲ್ಲ ಅಂತಂದರೆ ಹೇಗೆ ಅಂತ ನನಗನ್ಸುತ್ತೆ. ಹಾಗಾಗಿ ಹೋಗ್ಬಿಟ್ಟು ಬರ್ತೀನಿ. ಅಲ್ಲದೆ ಇಲ್ಲಿ ಹೋಗಿ ಬರೋದ್ರಿಂದ ನನಗೇನೋ ಒಂದು ಸಮಾಧಾನ. ಹಾಗಾಗಿ ಹೋಗ್ತೀನಿ. ಅಷ್ಟು ಚಳಿನಲ್ಲೂ ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬ ಕ್ರೌಡ್ ಇತ್ತು. ಎಲ್ಲರೂ ಆ ಚರ್ಚ್ಗೆ ಮಾಡಿರೋಂಥ ಅಲಂಕಾರ ನೋಡೋಕ್ಕೇ ಬಂದು ನಿಂತಿದ್ರು. ಕೆಲವು ಕಡೆ ಫೋಟೋ ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ನಾವು ಅಲ್ಲಿ ಹೋಗಿ ನಾವು ಒಂದಷ್ಟು ವೀಡಿಯೋ ಫೋಟೋ ಎಲ್ಲ ತಗೊಂಡ್ವಿ. ಇನ್ನು ಕ್ಯಾಂಡಲ್ ಹಚ್ಚೋದು ಕೂಡ ಬಾಕಿ ಇತ್ತು. ಕ್ಯಾಂಡಲ್ ಹಚ್ಚೋಕ್ಕೆ ಅಂತ ಹೋಗಿ ನೋಡಿದ್ವಿ, ಫುಲ್ ರಶ್ ಇತ್ತು. ಸೊ ಅವರೆಲ್ಲ ಮುಗಿಲಿ ಅಂತ ನಿಂತಿದ್ವಿ. ಬಂದು ನಾನು ಕ್ಯಾಂಡಲ್ ಹಚ್ಚಿದೆ. ಗಾಳಿಗೆ ನಿಲ್ತಾನೇ ಇಲ್ಲ, ಕ್ಯಾಂಡಲ್ ಹಾರಿ ಹೋಗ್ತಾ ಇತ್ತು ಗಾಳಿಗೆ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತಿತ್ತು ಕ್ಯಾಂಡಲ್ ಹಚ್ಚೋಕ್ಕೆ. ಹಚ್ಬಿಟ್ಟು ಬಂದ್ಬಿಟ್ಟು ಇಲ್ಲೂ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದಲ್ಲದೆ ಆ ಸೈಡು ಕೂಡ ತುಂಬ ಅಲಂಕಾರ ಮಾಡಿದರು. ಅಲ್ಲೂ ಹೋಗಿ ವೀಡಿಯೋ ಮಾಡೋಣ ಅಂತ ಹೋದೆ. ಇದು ನೋಡಿ, ಸೆಂಟ್ ಫಿಲೋಮಿನಾ ಚರ್ಚ್, ಮೈಸೂರು ಸೆಂಟ್ ಫಿಲೋಮಿನಾ ಚರ್ಚ್. ಸೊ ಇದನ್ನು ವೀಡಿಯೋ ಮಾಡಿಕೊಂಡೆ. ನೋಡಿ, ಇಲ್ಲೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ನೀಟಾಗಿತ್ತು. ಇದನ್ನು ವೀಡಿಯೋ ಮತ್ತು ಫೋಟೋ ತೆಗಿಯೋಕ್ಕೆ ಅಂತಲೇ ಅಷ್ಟು ರಶ್ ಇತ್ತು. ಸೊ ನಾನು ಸ್ವಲ್ಪ ಮುಂದೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆದಷ್ಟು ವೀಡಿಯೋ ಮಾಡಿಕೊಂಡೆ. ಅಷ್ಟು ಕ್ರೌಡು ವೀಡಿಯೋನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಮೊದಲು ಈ ದೇವ್ರ ಮುಂದೆಯೇ ನಾವು ಕ್ಯಾಂಡಲ್ ಹಚ್ಚುತ್ತಾ ಇದ್ದಿದ್ದು. ಇಲ್ಲೇ ಸ್ಟ್ಯಾಂಡ್ ಇಟ್ಟಿದ್ರು. ಇವಾಗ ಕ್ರೌಡ್ ಆಗುತ್ತೆ ಅಂತಲೋ ಏನೋ ಈ ದೇವ್ರ ಮುಂದೆ ಇರೋ ಕ್ಯಾಂಡಲ್ ಸ್ಟ್ಯಾಂಡನ್ನ ತೆಗೆದು ಗ್ರೌಂಡಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಮತ್ತು ಈ ದೇವ್ರನ್ನ ಬಂದು ಹತ್ರದಿಂದ ನೋಡೋಕ್ಕೂ ಆಗ್ತಾಯಿರಲಿಲ್ಲ. ಕ್ಯಾಂಡಲ್ ಇಟ್ಟಿರೋದ್ರಿಂದ ಕ್ರೌಡ್ ಆಗಿಬಿಡ್ತಾಯಿತ್ತು ಇಲ್ಲೆಲ್ಲ. ಸೊ ಇವಾಗ ಅದೇ ಸರಿ, ಆ ಕ್ಯಾಂಡಲ್ನ ಗ್ರೌಂಡಲ್ಲಿ ಇಟ್ಟಿರೋದೇ ಸರಿ. ಇಲ್ಲಿ ಬಂದು ನಾವು ಆರಾಮಾಗಿ ದೇವ್ರನ್ನೆಲ್ಲ ನೋಡಿ ಹೋಗ್ಬೋದು. ನೋಡಿ, ಹಾಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡೆ. ನೋಡಿ, ಈ ಚಳಿನೂ ಎಷ್ಟು ಜನ ಬಂದಿದ್ದಾರೆ ಅಂತ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಎಲ್ಲರೂ ಕ್ಯಾಂಡಲ್ ಹಚ್ಚುತ್ತಾಯಿದ್ರು. ಇವಾಗ ಕ್ರೌಡ್ ಕಮ್ಮಿ ಆಗಿದೆ, ಆವಾಗ ರಶ್ ಇತ್ತು ಕ್ಯಾಂಡಲ್ ಹಚ್ಚೋಕ್ಕೆ. ತುಂಬ ಚೆನ್ನಾಗಿತ್ತು. ನೋಡಿ, ಚರ್ಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನೆಲ್ಲ ವೀಡಿಯೋ ಮಾಡಿಕೊಂಡು ಇನ್ನು ಮನೆ ಕಡೆ ಹೊರಡಬೇಕಾಗಿತ್ತು. ಮನೇಲಿ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು. ನೋಡಿ, ಇದು ಪ್ಲಮ್ ಕೇಕು. ಈ ಕೇಕ್ ನನಗೆ ತುಂಬ ಇಷ್ಟ. ಅಲ್ಲೇ ಬೇಕ್ರಿನಲ್ಲಿ ಹೋಗಿ ಈ ಕೇಕ್ ತೊಗೊಬಂದರು. ಟೈಮ್ ಬಂದು ನೋಡಿ, ಈಗ 1:15 ಆಗಿದೆ. ಈ ಮನೆ ಕಡೆ ಹೊರಡಬೇಕು. ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ ಮನೆಗೆ ಹೊರಡೋಕ್ಕೆ. ಏಕೆಂದರೆ ಟ್ರಾಫಿಕ್ ಏನು ಅಷ್ಟು ಇರಲ್ವಲ್ಲ. ಸೊ ಇವಾಗ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿ ತಲುಪೋಷ್ಟರಲ್ಲಿ ಇನ್ನೂ ಒಂದು 20-25 ಮಿನಿಟ್ಸ್ ಆಗ್ಬೋದು.
ನೋಡಿ ಇನ್ನೂ ಎಷ್ಟು ರಶ್ ಇದೆ. ಎಲ್ಲ ಈ ಟೈಮ್ನಲ್ಲಿ ಕಾಫಿ ಶಾಪ್ ಎಲ್ಲ ಓಪನ್ ಇತ್ತು. ಅಲ್ಲಿ ಟೀ ಕಾಫಿ ಕುಡಿತಾ ಜನ ಹಾಗೆ ನಿಂತಿದ್ರು. ನಾವು ಮನೆ ಕಡೆ ಹೊರಟ್ವಿ. ಟ್ರಾಫಿಕ್ ಏನು ಇಲ್ಲದೇ ಇರೋದ್ರಿಂದ ಬೇಗ ಮನೆಗೆ ಹೋಗ್ಬೋದು. ಅಂತಂದರೆ ಇನ್ನೂ ಲೇಟ್ ಆಗುತ್ತೆ ಬೇರೆ ಟೈಮಲ್ಲಾದರೆ. ಇವಾಗೇನು ಟ್ರಾಫಿಕ್ ಇಲ್ಲ ನೋಡಿ, ಜನನೂ ಇಲ್ಲ, ಎಷ್ಟು ಸೈಲೆಂಟ್ ಇದೆ. ಈಗ ಮನೆ ಕಡೆ ಬಂದ್ವಿ. ಇನ್ನೊಂದು 10-15 ನಿಮಿಷ ಮನೆ ಹತ್ರ ಬರ್ತೀವಿ. ಸೊ ಎಷ್ಟು ಸೈಲೆಂಟ್ ಇದೆ ನೋಡಿ. ಟೈಮ್ ಬೇರೆ ಮಧ್ಯರಾತ್ರಿ ಆಗಿರೋದ್ರಿಂದ ಅಷ್ಟು ಟೈಮ್ ಆಗಿದೆ. ಮನೆ ಹತ್ರ ಬಂದ್ವಿ. ಬರೋ ಅಷ್ಟರಲ್ಲೇ 15-20 ಮಿನಿಟ್ಸ್ ಆಗುತ್ತೆ. ಈಗ ಮನೆಗೆ ಬಂದು ಸಿಕ್ಕಾಪಟ್ಟೆ ಚಳಿ. ಟೈಮ್ ಬಂದು ನೋಡಿ ಇಲ್ಲಿ 1:35 ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.